ವಿಶೇಷ ಅಧಿವೇಶನ ಕರೆದಿರುವಂತಹ ಈ ಸಂದರ್ಭದಲ್ಲೇ ಈ ಅಬಕಾರಿ ಇಲಾಖೆಯ ಲಂಚಾವತಾರ ಪ್ರತಿಧ್ವನಿಸಿತು. ಹೌದು, ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಇದೇ ಕರ್ಮಕಾಂಡ. ಅಬಕಾರಿದು ಈಗ ಹೇಗಿದ್ರು ಇದು ಜಗತ್ ಜಾಹೀರಾತಾಗೋಗಿದೆ, ಹೀಗಾಗಿ ಸಚಿವರುಗಳು ರಾಜೀನಾಮೆ ಕೊಡಬೇಕು ಅಂತೇಳಿ ವಿಪಕ್ಷದವರು ಇವತ್ತು ದೊಡ್ಡ ಹಂಗಾಮ ಸೃಷ್ಟಿಸಿದ್ರು. ಇದಕ್ಕೆ ಸಚಿವರುಗಳು ನಾನೇನು ತಪ್ಪು ಮಾಡಿಲ್ಲ, ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತಿದ್ದಾರೆ. ಅಧಿವೇಶನದಲ್ಲಿ ಪ್ರತಿಧ್ವನಿಸಿದ ಅಬಕಾರಿ ಇಲಾಖೆ ಲಂಚಾವತಾರ. ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷ ಬಿಜೆಪಿ ಪಟ್ಟು. ಗುದ್ದಾಟಕ್ಕೆ ಬಂದಿದ್ರು ಈಶ್ವರಪ್ಪಂದಾದಾಗ ರಾಜೀನಾಮೆಗೆ ಇದಕ್ಕೆ ಯಾಕಾಗಲ್ಲ? ನನ್ನೇನು ಪಾತ್ರ ಅದರಲ್ಲಿ? ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಯಾವ್ದಾದ್ರು ಸ್ವಲ್ಪ ರಾಜೀನಾಮೆ ಕೊಡ್ಬೇಕು ನಾನು. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ, ಬ್ರಹ್ಮಾಂಡ ಭ್ರಷ್ಟಾಚಾರ. ಲೋಕಾಯುಕ್ತ ದಾಳಿ ವೇಳೆ ಬಯಲಾಗಿತ್ತು. ಅಬಕಾರಿ ಡಿಸಿ ಜಗದೀಶ್ ನಾಯ್ಕ್ ಬರೋಬ್ಬರಿ 25 ಲಕ್ಷ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಬಿಜೆಪಿ ಆಡಿಯೋ ಕೂಡ ರಿಲೀಸ್ ಮಾಡಿತ್ತು. ಅಬಕಾರಿ ಸಚಿವ ಮತ್ತು ಅವರ ಪುತ್ರನ ವಿರುದ್ಧವೂ ದೂರು ದಾಖಲಾಗಿದೆ. ಇದೀಗ ಅಧಿವೇಶನದಲ್ಲೂ ಅಬಕಾರಿ ಹಗರಣ ಪ್ರತಿಧ್ವನಿಸಿದೆ. ಹಂಗಾಮವೇ ನಡೆದಿದೆ. ಅಧಿವೇಶನದಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿತು. ಚರ್ಚೆಗೆ ಅವಕಾಶ ಕೋರಿ ನಿಲುವಳಿ ಕೊಡಲಾಯಿತು. ಮುಖ್ಯಮಂತ್ರಿಗಳ ರಾಜೀನಾಮೆ ಪಡೆದುಕೊಳ್ಳಬೇಕು, ರಾಜೀನಾಮೆ ಕೊಡಲೇಬೇಕು. ಕೇರಳ ಎಲೆಕ್ಷನ್ಗೆ ಹಣ ಕಲೆಕ್ಷನ್ ಅಂತ ಅಶೋಕ್ ಆರೋಪ. ಕೇರಳ ಚುನಾವಣೆಗೆ ಕಲೆಕ್ಟ್ ಮಾಡ್ತಾ ಇರೋದು, ಕೇರಳ ಚುನಾವಣೆಗೆ ಹಣ ಮಾಡ್ತಾ ಇರೋದು ಸದನವನ್ನು ರಾಜೀನಾಮೆ ಅವರು ಹೇಳಿದ್ದಾರೆ. ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಸುನಿಲ್ ಕುಮಾರ್ ಪಟ್ಟು. ಈಶ್ವರಪ್ಪಂದು ರಾಜೀನಾಮೆ ಕೊಡ್ತಾರಲ್ಲ ಇವರು, ಇವಾಗ ರಾಜೀನಾಮೆ ಯಾಕೆ ಕೊಡಕ್ಕೆ ಹಿಂದೇಟ್ ಆಗ್ತಾವ್ರೆ? ಈಶ್ವರಪ್ಪನ ವಿಚಾರ ಬಂದಾಗ ಏನೆಲ್ಲ ಹೊಡೆದಾಟಕ್ಕೆ ಬಂದ್ಬಿಟ್ಟಿದ್ರಿ, ಗುದ್ದಾಟಕ್ಕೆ ಬಂದಿದ್ರು ಈಶ್ವರಪ್ಪಂದಾದಾಗ ರಾಜೀನಾಮೆಗೆ ಇದಕ್ಕೆ ಯಾಕಾಗಲ್ಲ? ಆಡಳಿತ ವಿಪಕ್ಷ ನಾಯಕರ ಮಧ್ಯೆ ವಾಗ್ಯುದ್ಧ ತಾರಕಕ್ಕೇರ್ತಾ ಇದ್ದ ಹಾಗೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಧಿಕ್ಕಾರ ಕೂಗಿದ್ರು. ಸದನದ ಬಾವಿಗಿಳಿದು ವಿಪಕ್ಷ ಸದಸ್ಯರು ಧರಣಿ ಮಾಡಿದ್ರು. ಅಬಕಾರಿ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿದ್ರು. ಪರಿಷತ್ನಲ್ಲೂ ಅಬಕಾರಿ ಸಚಿವರ ರಾಜೀನಾಮೆಗೆ ವಿಪಕ್ಷ ಸದಸ್ಯರು ಪಟ್ಟು ಹಿಡಿದ್ರು. ಗದ್ದಲದಿಂದಾಗಿ ಕಲಾಪವನ್ನ ಮಂಗಳವಾರಕ್ಕೆ ಮುಂದೂಡಲಾಯಿತು. ವಿಧಾನಸಭೆಯಲ್ಲಿ ಕಲಾಪ ಮುಂದೂಡಿದ ಬಳಿಕವೂ ಸಿಎಂ ಸಿದ್ದರಾಮಯ್ಯ ಆರ್.ಬಿ. ತಿಮ್ಮಾಪುರ ಜೊತೆ ಚರ್ಚಿಸಿದ್ರು. ಲಂಚ ಪ್ರಕರಣದ ಮಾಹಿತಿ ಪಡೆದುಕೊಂಡ್ರು. ಆದ್ರೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಮಾತ್ರ ನಾನ್ಯಾಕೆ ರಾಜೀನಾಮೆ ಕೊಡಬೇಕು, ನಾನೇನ್ ತಪ್ಪು ಮಾಡಿದ್ದೀನಿ ಅಂತಿದ್ದಾರೆ. ನಿಲುವಳಿ ಸೂಚನೆ ತರಲಿ, ನನ್ನೇನು ಪಾತ್ರ ಅದರಲ್ಲಿ? ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಯಾವ್ದಾದ್ರು ಸ್ವಲ್ಪ ರಾಜೀನಾಮೆ ಕೊಡ್ಬೇಕು. ನಾನು ಏನು ತಪ್ಪು ಮಾಡಿದ್ದಿಲ್ಲ. ಆಡಿಯೋ ಭಾಳ ಜನಕ್ಕೆ ಬಂದಿದೆ, ಭಾಳ ಜನರದ್ದು ಆಡಿಯೋ ಬಂದದ್ದು. ನಿಂದು ಆಡಿಯೋ ಬದುಕಿಲ್ಲ, ನಿನ್ನ ಮೇಲೆ ಏನು ಎನ್ಕ್ವೈರಿ ಮಾಡಕ್ಕೆ ಹಿಂದಿನ ಮುಖ್ಯಮಂತ್ರಿಗಳು ಹೇಳಿದ್ರು ಗೊತ್ತಾ? ಗೌರ್ಮೆಂಟ್ ಫಾರ್ಮ್ ಮಾಡೋ ಹೊತ್ನಾಗ ಈ ಆಡಿಯೋಗಳೆಲ್ಲ ಇರ್ತಾವ್ರಿ, ಇವೆಲ್ಲ ಮ್ಯಾನಿಪುಲೇಟಿಂಗ್ ಇರ್ತಾವೆ, ಇದನ್ನೆಲ್ಲ ನಂಬಾರ್ದು ಅಂತ ಹೇಳಿದ್ರು. ನೀವು ಯಡಿಯೂರಪ್ಪ ನೋಡಿ ಗೊತ್ತಾ? ಗೌರ್ಮೆಂಟ್ ಫಾರ್ಮ್ ಮಾಡೋದ್ನಾಗ MLA ಮಾತಾಡಿದ್ದ ವಿಡಿಯೋ ಇತ್ತು. ಅಬಕಾರಿ ಸಚಿವ ತಿಮ್ಮಾಪುರಗೆ ಸಂಕಷ್ಟ ಎದುರಾಗಿದೆ. ಲೋಕಾಯುಕ್ತಗೂ ದೂರು ಕೊಡಲಾಗಿದೆ. ಆದರೆ ಎಲ್ಲವೂ ತನಿಖೆಯಿಂದಲೇ ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, TV9.